ಇವು ರೇವಣಸಿದ್ಧ ಅಂತೇಳಿ ಹೀರಾಪುರ ನಿವಾಸಿ. ಇಲ್ಲಿ ನಮ್ಮ ಏರಿಯಾದಲ್ಲಿ ಗ್ಯಾರೇಜ್ ಹಾಕಿದ್ದಾರೆ. 2 ನಂಬರ್ ಡಿಪು. ಎಸ್ ಬಿ ಐ ಬ್ಯಾಂಕ್ನಿಂದ ಎಸ್ ಬಿ ಕಾಲೇಜ್ಗೆ ಹೋಗೋ ರೋಡ್ ಇದೆ ಇದು. ಇಲ್ಲಿ ಗ್ಯಾರೇಜ್ ಹಾಕಿ ಸುಮಾರು ಒಂದು 10 ವರ್ಷ ಆಯಿತು. 10 ವರ್ಷದಲ್ಲಿ ನಾವೆಲ್ಲ ಆಜುಬಾಜು ನಿವಾಸಿಗಳೇ ಇದ್ದಿದ್ದೇವೆ. ಅವ್ರದ್ದು ಸುಮಾರು ಒಳಗಡೆ 15ರಿಂದ 20 ಲಕ್ಷ ರೂಪಾಯಿ ಸಾಮಾನ್ಯ ನುಕ್ಸಾನಾಗಿದೆ. ಅವರು ಈಗ 1-2 ವರ್ಷ ಆಯಿತು. ಅವ್ರು ಅಲ್ಲಿ ಲೋನ್ ತೊಗೊಂಡು ಮೆಟ್ರಲ್ ಹಾಕಿದ್ದಾರೆ. ಮೆಟ್ರಲ್ ಹಾಕಿ ಸುಟ್ಟು ಭಾಳಷ್ಟು ನುಕ್ಸಾನಾಗಿದೆ. ಅವರಿಗೆ ಯಾವ ರೀತಿಯಿಂದ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕೆಂಬುದು ನಮ್ಮದೊಂದು ಇದು ಇದೆ, ಕೋರಿಕೆ ಇದೆ. ಏನು ನಮ್ಮ ಇಲ್ಲಿನ ಆಜುಬಾಜು ಪರಿಸ್ಥಿತಿ ಯಾವಾಗ ಗೊತ್ತಾಗಿದೆ ಅಂದರೆ ನಮಗೆ 7 ಗಂಟೆಗೆ ಗ್ಯಾರೇಜ್ ಬಂದ್ ಮಾಡೋಗಿದ್ದಾರೆ. 7 ಗಂಟೆಗೆ ಬಂದ್ ಮಾಡೋಗಿ 7:15 ನಮ್ಗೆ ಗೊತ್ತಾದ ಮೇಲೆ ನಾವು ಆಜುಬಾಜು ನೋಡಿ ಬ್ರಿಗೇಡ್ಗೆ ಫೋನ್ ಹಚ್ಚಿದ್ದೆವು. ಅವ್ರು 8 ಗಂಟೆಗೆ ಬಂದಿದ್ದರು. 8 ಗಂಟೆಗೆ ಬರೋ ತನಕ ಎಲ್ಲ ಸುಟ್ಟು ಭಸ್ಮ ಆಗೋಗಿದೆ. ಏನೇನು ಉಳಿದಿಲ್ಲ ಸಾಮಾನ್ಯ. ಅವ್ರಿಗೆ ಭಾಳ ಆಸೆಗೆ ಎಲ್ಲರೂ ಇವೆಲ್ಲರೂ ಸಪೋರ್ಟ್ಲಿಂದ ಅವರಿಗೆ ದೊರಕಿಸ್ಕೊಡ್ಬೇಕೆಂಬುದು ಒಂದೇ ನಮ್ಮ ಕಡೆಯಿಂದ ಕೋರಿಕೆ. ಜವರಿ ಕ್ರಾಸಿಗೆ 2 ನಂಬರ್ ಡಿಪೋ ಎಸ್ ಬಿ ಕಾಲೇಜ್ ರೋಡಿಗೆ ಅದರ ಒಂದು ಐತ್ರಿ. ಸೆಂಟ್ರ್ ಮುಚ್ಚಿ ಒಂದು 10 ನಿಮಿಷ ಆಗಿತ್ತು ಅಷ್ಟೇ. ಸಾಮಾನು ಹೊರಗಿತ್ತು. ಟೋಟಲ್ ಇಷ್ಟು ಒಂದು 15ರಿಂದ 20 ಲಕ್ಷ ತನಕ ಪೂರ ಸುಟ್ಟು. ಏನಾಗಿತ್ತು ಸರ್ ಅದು? ಶಾರ್ಟ್ ಸರ್ಕ್ಯೂಟ್ ಆಗಿತ್ತಾ? ಏನಾದರೂ ಬೇಕು? ಶಾರ್ಟ್ ಸರ್ಕ್ಯೂಟ್ಲಿಂದ ಆಗಿತ್ತಾ? ಎಷ್ಟು ನುಕ್ಸಾನ ಆಗಿದೆ ಸರ್? 20 ಲಕ್ಷ. 20 ಲಕ್ಷ. ಗಾಡಿ ಬ್ಯಾಟ್ರಿ ಸರ್ವಿಸ್ ಸೆಂಟರ್ ಎರಡು ಏನು? ನಿಮಗೆ ಯಾವಾಗ ಗೊತ್ತಾಯ್ತು ಸರ್? ಶಾಪ್ ಬಂದಿತ್ತಾ, ತೆರೆದಿತ್ತಾ, ಏನಾಗಿತ್ತು? ಶಾಪ್ ಕ್ಲೋಸ್ ಇತ್ತು ಸರ್. 7 ಗಂಟೆಗೆ ಬಂದ್ ಮಾಡಿದ್ದು. 7:15 ಸುಮಾರು ಬಂದ್ ಮಾಡಿದ್ರು. 7:00ವರೆಗೆ ಗೊತ್ತಾಗಿದೆ ಸರ್. ಶಟರ್ ಬಂದು ಓಪನ್ ಮಾಡೋದಕ್ಕೆ ಬೆಂಕಿ ಪುರ ಜೋರಾಗಿದೆ. ಕಸ್ಟಮರ್ ಗಾಡಿ ಒಂದೇ. ಕಸ್ಟಮರ್ ಗಾಡಿ ಸರ್ ಒಂದು ಸುಟ್ಟು ಬಸ್ ಮಾಡಿ. ಓನರ್ ಯಾರು ಸರ್? ಶಾಪ್ ಓನರ್ ಯಾರು? ಗ್ಯಾರೇಜ್ ಓನರ್ ಯಾರು? ನಾವೇ ಸರ್. ತಮ್ಮ ಹೆಸರು ಸರ್? ಮಹೇಶ್ ಮಹೇಶ್ ಅಂತ.